ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದ ವರ್ಲ್ಡ್ ಆಫ್ ನಾಲೆಡ್ಜ್. ನಾನು ಶ್ರೀಮತಿ ಕಮಲಾ ರಮೇಶ್. ಇವತ್ತಿನ ವಿಡಿಯೋದಲ್ಲಿ ನಾವು ನಲಿಕಲಿ ಇಂಗ್ಲಿಷ್ 1 ಇದಕ್ಕೆ ಸಂಬಂಧಿಸಿದಂತೆ ಸಂಕಲಾತ್ಮಕ ಮೌಲ್ಯಮಾಪನ 1 ಇಲ್ಲಿ ನಾವು ಮೌಖಿಕ 40 ಅಂಕಗಳ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ತೆಗಿಬೇಕಾಗುತ್ತೆ. 10 ಅಂಕಗಳನ್ನು ಬಳಸಿಕೊಂಡು ಲಿಖಿತ ಮೌಲ್ಯಮಾಪನವನ್ನು ಮಾಡಬೇಕಾಗತ್ತೆ. ನಲಿಕಲಿ 1, 2 ಮತ್ತು 3ಕ್ಕೆ ಬನ್ನಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ನೋಡೋಣ. 1ನೇ ತರಗತಿಗೆ. ಈಗಾಗಲೇ ನನ್ನ ವಿಡಿಯೋದಲ್ಲಿ ಅನೇಕ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಟ್ಟಿದ್ದೀನಿ, ನೀವು ಅದನ್ನು ನೋಡ್ಕೋಬೋದು. ಇಲ್ಲಿ ಸಂಕಲಾತ್ಮಕ ಮೌಲ್ಯಮಾಪನ 1 ವಿಷಯ ಇಂಗ್ಲೀಷ್ 1ನೇ ನಲಿಕಲಿಗೆ. ಫಸ್ಟ್ ಮೇನ್ ಕ್ವೆಶನ್ಗೆ ಹೋಗೋಣ. ಕೌಂಟ್ ದ ಫಿಗರ್ಸ್ ಆ್ಯಂಡ್ ರೈಟ್ ದ ನಂಬರ್ಸ್. ನಮ್ಮ ಸಿಲೆಬಸ್ಸಲ್ಲಿ ಈಗಾಗಲೇ ನಂಬರ್ಸ್ ಬಗ್ಗೆ ಪಾಠ ಇದೆ. ಆ ಕಾಂಪಿಟೆನ್ಸಿಯನ್ನು ಬಳಸ್ಕೊಂಡು ನಾಲೆಡ್ಜ್, ಅಂಡರ್ಸ್ಟ್ಯಾಂಡಿಂಗ್, ಅಪ್ಲಿಕೇಶನ್ ಈ ಎಲ್ಲ ಸಾಮರ್ಥ್ಯಗಳಿಗೆ ಹೊಂದುವಂತೆ ಅಥವಾ ಕಾಂಪಿಟೆನ್ಸಿ ಹೊಂದುವಂತೆ ನಾವು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತೆಗಿಬೇಕಾಗತ್ತೆ. ಇಲ್ಲಿ ಕಾಣ್ಬೋದು, ಕೌಂಟ್ ದ ಫಿಗರ್ಸ್ ಆ್ಯಂಡ್ ರೈಟ್ ದ ನಂಬರ್ಸ್. ಮಕ್ಕಳು ಚಿತ್ರವನ್ನು ಎಣಿಸಿ ಅವುಗಳನ್ನು ಬರೀಬೇಕಾಗತ್ತೆ. 2ನೇ ಮೇನ್ ಕ್ವೆಶ್ಚನ್, ರೈಮಿಂಗ್ ವರ್ಡ್ಸ್. ಕ್ರಾಸ್ ಔಟ್ ದ ವರ್ಡ್ಸ್ ದಟ್ ಡಸ್ ನಾಟ್ ಬಿಲಾಂಗ್ ಟು ದ ಗ್ರೂಪ್. ಸೆಕೆಂಡ್ ಮೇನ್ ಕ್ವೆಶ್ಚನಲ್ಲಿ ಮಕ್ಕಳು ಪದಗಳನ್ನು ಓದಿ ಯಾವ ಪದ ರೈಮಿಂಗ್ ವರ್ಡಿಗೆ ಸೂಟ್ ಆಗೋದು ಅಂತ ತಿಳಿದು ಆ ಗುಂಪಿಗೆ ಸೇರದ ಪದವನ್ನು ವೃತ್ತ ಹಾಕಿ ತೋರಿಸ್ಬೇಕಾಗತ್ತೆ. ಇದಕ್ಕೆ 3 ಅಂಕ. 3ನೇ ಮೇನ್ ಕ್ವೆಶ್ಚನ್, ಮ್ಯಾಚ್ ದ ಲೆಟರ್ಸ್. ಅಕ್ಷರಗಳನ್ನು ಹೊಂದಿಸಬೇಕಾಗತ್ತೆ ಮಕ್ಕಳು ಆಕಾರವನ್ನು ಗುರುತಿಸುತ್ತಾ. ಇದಕ್ಕೆ 3 ಅಂಕ. ಕೊನೆಯ ಪ್ರಶ್ನೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸೂಟಬಲ್ ಲೆಟರ್ಸ್ ಆ್ಯಂಡ್ ಫ್ರೇಮ್ ವರ್ಡ್ಸ್. ಇಲ್ಲಿ ಕೆಳಗಡೆ ಬಿಟ್ಟು ಹೋದಂತಹ ಪದಗಳಿದೆ, ಆ ಮಕ್ಕಳು ಯಾವ ಪದ ಅಂತ ಯೋಚಿಸಿ ಸರಿಯಾದ ಅಕ್ಷರ ತುಂಬಿ ಪದ ರಚನೆ ಮಾಡಬೇಕಾಗತ್ತೆ. ಇದಕ್ಕೆ 2 ಅಂಕ. ನೋಡಿದ್ರಲ್ಲ, 10 ಅಂಕಗಳ ಒಂದು ಲಿಖಿತ ಮಾದರಿ ಪ್ರಶ್ನೆ ಪತ್ರಿಕೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.